ಹುರುಳಿ ಅನ್ನೋದು ಇವತ್ತಿನ ಆಹಾರಗಳಲ್ಲಿ ಶುದ್ಧವಾದ ಆಹಾರ ಅಂದರೆ ಹುರುಳಿ. ನಾವು ಭಾಳಷ್ಟು ಜನ ಕೇಳ್ತಾ ಇರ್ತಾರೆ, ಆಹಾರಗಳು ಅಂದರೆ ಪೆಸ್ಟಿಸೈಡ್ಸು, ಔಷಧಿಗಳು ಹೊಡಿತಾರೆ, ಆಮೇಲೆ ರಾಸಾಯನಿಕಗಳು ಬಳಸ್ತಾರೆ ಅಂತ ಸಹಜವಾಗಿ ಕೇಳ್ತಾ ಇರ್ತಾರೆ. ಆದರೆ ಹುರುಳಿಗೆ ಯಾವ ರಾಸಾಯನಿಕಗಳನ್ನು ಬಳಸಲ್ಲ, ಯಾವ ಕ್ರಿಮಿನಾಶಕಗಳನ್ನು ಬಳಸಲ್ಲ. ಶುದ್ಧವಾದ ಆಹಾರಗಳೇನಾದರೂ ಉಳಿದಿದ್ದರೆ ಅದು ಹುರುಳಿ ಸಹ ಒಂದು. ಹೀಗಾಗಿ ಹುರುಳಿ ಯೂಸ್ ಮಾಡ್ಬೋದು. ಆಮೇಲೆ ಹುರುಳಿ ಬೇಳೆಕಾಳುಗಳ ಗುಂಪಿಗೆ ಬರುತ್ತೆ. ಈ ಬೇಳೆಕಾಳುಗಳ ಗುಂಪು ಬಂದಾಗ ಇದರಲ್ಲಿ ಹೆಚ್ಚಿಗೆ ಪ್ರೋಟೀನ್ ಅಂಶ ಇದೆ. ಹುರುಳಿನಲ್ಲಿ ಹೆಚ್ಚಿಗೆ ಪ್ರೋಟೀನ್ ಅಂಶ ಇದೆ. ಬಟ್ ಈ ಪ್ರೋಟೀನ್ ಅಂಶನೂ ಇದೆ, ಅದರಲ್ಲಿ ಕ್ಯಾಲ್ಶಿಯಂ ಇದೆ, ಇದರಲ್ಲಿ ಕಬ್ಬಿಣಾಂಶ ಇದೆ, ಉಳಿಕೆ ವಿಟಮಿನ್ಗಳು, ಖನಿಜಾಂಶಗಳು ಎಲ್ಲವೂ ಹುರುಳಿನಲ್ಲಿ ನಾರಿನಂಶ ಇದೆ. ಬಹಳ ಅತ್ಯುತ್ತಮ ಆಹಾರ ಅಂದರೆ ಅದು ಹುರುಳಿ ಅನಿಸುತ್ತೆ. ಬಟ್ ಆ ಅತ್ಯುತ್ತಮ ಆಹಾರ, ಅತ್ಯುತ್ತಮ ಪೌಷ್ಟಿಕಾಂಶಗಳು ನಮಗೆ ಜೀರ್ಣ ಆಗಬೇಕು ಅಂದರೆ ಅದು ನಮ್ಮ ಬದುಕಿನ ಶೈಲಿಯನ್ನು ಅವಲಂಬಿಸಿರುತ್ತೆ. ಹೇಗೆ ಬದುಕಿನ ಶೈಲಿ, ನಮ್ಮ ಆಹಾರ ಶೈಲಿ ಅಂದಾಗ ಹುರುಳಿಯನ್ನು ನಾವು ಅದನ್ನು ಮೊಳಕೆ ಕಟ್ಟಿನೇ ಬಳಸಬೇಕು. ಹುರುಳಿನಲ್ಲಿ ಹೆಚ್ಚು ಕ್ಯಾಲ್ಶಿಯಮ್ಮು, ಐರನ್ ಇದ್ದರೂ ಸಹ, ಉಳಿಕೆ ಅಂಶಗಳಿದ್ದರೂ ಸಹ, ಆಮೇಲೆ ಪ್ರೋಟೀನು ಅದರಲ್ಲಿದ್ದರೂ ಸಹ, ಆ ಪ್ರೋಟೀನು, ಆ ಕ್ಯಾಲ್ಶಿಯಮ್ಮು, ಆ ಕಬ್ಬಿಣಾಂಶ ನಮಗೆ ಸುಲಭವಾಗಿ ಹೆಚ್ಚಿಗೆ ಪ್ರಮಾಣದಲ್ಲಿ ಜೀರ್ಣ ಆಗಬೇಕು ಅಂದರೆ ನಾವು ಅದನ್ನು ಮೊಳಕೆ ಕಟ್ಟಿರಬೇಕು. ಮೊಳಕೆ ಕಟ್ಟದೆ ನಾವೇನೇ ಆಹಾರಗಳು ಹುರುಳಿಯಲ್ಲಿ ಸಿದ್ಧ ಮಾಡಿದ್ರೆ ಅದು ನಮಗೆ ಜೀರ್ಣತೆ ಸಾಕಾಗೋಷ್ಟು ಆಗಲ್ಲ. ಇದು ಒಂದು ವಿಚಾರ. ಅಂದರೆ ಹುರುಳಿ ಬಳಸಿದಾಗ ನೀವು ಮೊಳಕೆ ಕಟ್ಟೋಕ್ಕಾಗಲಿಲ್ಲ, ನೀವು ನೆನೆಸಿ ಆದರೂ ಅದನ್ನು ನೀವು ಬೇಯಿಸಿ ತಗೊಳ್ಳಿ. ಒಂದನೇದು. ಎರಡನೇದು, ಹುರುಳಿನಲ್ಲಿ ಹೆಚ್ಚಿಗೆ ಪ್ರೋಟೀನ್ ಅಂಶ ಇದೆ. ಈ ಪ್ರೋಟೀನ್ ಅಂಶ ಹೆಚ್ಚಿಗೆ ಇರೋ ಹುರುಳಿನ ನೀವು ವಾರಕ್ಕೊಂದ್ಸರಿ ಬಳಸಿದ್ರೆ ತೊಂದರೆ ಏನಿಲ್ಲ. ಬಟ್ ಪದೇ ಪದೇ ಹುರುಳಿ ಒಳ್ಳೆಯದು ಅಂತ ಬಳಸ್ತಾ ಇದ್ದರೆ ಹೆಚ್ಚಿಗೆ ಪ್ರೋಟೀನಿಂದ ನಮ್ಮಲ್ಲಿ ಹೆಚ್ಚಿಗೆ ಯೂರಿಯಾ ಯೂರಿಕ್ ಆ್ಯಸಿಡ್ಡು ಆಗ್ಬೋದು. ಹೆಚ್ಚಿಗೆ ಯೂರಿಯಾ ಯೂರಿಕ್ ಆ್ಯಸಿಡ್ ಆದಾಗ ಆ ಯೂರಿಯಾ ಯೂರಿಕ್ ಆ್ಯಸಿಡ್ಡು ಕಡಿಮೆ ಪ್ರಮಾಣದಲ್ಲಿದ್ದರೆ ನಮ್ಮ ಕಿಡ್ನಿಗಳಲ್ಲೆಲ್ಲ ನಮ್ಮ ಮೂತ್ರದ ಮೂಲಕ ಹೊರಟೋಗುತ್ತೆ. ನಾವು ಚೆನ್ನಾಗಿ ದುಡಿತಾ ಇದ್ದರೆ, ಚೆನ್ನಾಗಿ ಕಾಲ್ನಡಿಗೆ ಮಾಡ್ತಾಯಿದ್ರೆ ನಮ್ಮ ಬೆವರಿನ ಮೂಲಕನೂ ಯೂರಿಯಾ ಯೂರಿಕ್ ಆ್ಯಸಿಡ್ಡು ಹೋಗ್ತಾ ಇರುತ್ತೆ. ಬಟ್ ನಾವು ಕಾಲ್ನಡಿಗೆನೇ ಮಾಡದೆ, ಬಿಸಿಲಿಗೆ ಹೋಗದೆ, ಬೆವರ್ದೇ ಇದ್ದು, ನೀರು ಸಹ ಕಡಿಮೆ ಕುಡಿತಾ ಇದ್ದರೆ, ಈ ಕಡೆ ಒಂದು ಕಡೆ ಹೆಚ್ಚಿಗೆ ಹುರುಳಿ ಒಳ್ಳೆಯದು ಅಂತ ಹೆಚ್ಚಿಗೆ ತಿಂತಾ ಇದ್ದರೆ ಆ ಒಟ್ಟು ಪರಿಣಾಮ ಏನಾಗುತ್ತೆ, ನಮ್ಮ ದೇಹದಲ್ಲಿ ಹೆಚ್ಚಿಗೆ ಯೂರಿಯಾ ಯೂರಿಕ್ ಆ್ಯಸಿಡ್ಡು ಕೂಡ್ಕೊಳ್ತಾ ಹೋಗುತ್ತೆ. ಹೀಗೆ ಕೂಡ್ಕೊಳ್ಳೋ ಯೂರಿಯಾ ಯೂರಿಕ್ ಆ್ಯಸಿಡ್ಡು ಸಹಜವಾಗಿ ಮಂಡಿಗಳಲ್ಲಿ ಬಂದು ಸೇರಿಕೊಳ್ಳುತ್ತೆ. ಮಂಡಿಗಳಲ್ಲಿ ಸೇರಿಕೊಳ್ಳೋ ಯೂರಿಯಾ ಯೂರಿಕ್ ಆ್ಯಸಿಡ್ಡು ಸಣ್ಣ ಸಣ್ಣ ಸೂಜಿಯ ಮೊನೆಗಳಾಗಿ ಪರಿವರ್ತನೆ ಆಗುತ್ತೆ. ಹೀಗೆ ಸಣ್ಣ ಸಣ್ಣ ಸೂಜಿಯ ಮೊನೆಗಳಾಗಿ ಪರಿವರ್ತನೆ ಆಗೋ ಯೂರಿಯಾ ಯೂರಿಕ್ ಆ್ಯಸಿಡ್ಡಿಂದ ಮಂಡಿ ನೋವು ಬರುತ್ತೆ. ಇದು ಆಸ್ಟಿಯೋ ಆರ್ಥ್ರೈಟಿಸ್ಗೂ ಒಂದು ಮುಖ್ಯವಾದ ಕಾರಣ ಆಗುತ್ತೆ. ಮತ್ತು ಅಷ್ಟೇ ಅಲ್ಲ, ಹೆಚ್ಚಿಗೆ ನಾನು ವಾರದಲ್ಲಿ ಒಂದು ಸರಿ ನೀವು ಲಿಮಿಟಾಗಿ ತೊಗೊಳ್ಳಿ, ತೊಂದರೆ ಏನಿಲ್ಲ. ಬಟ್ ಒಳ್ಳೆಯದು ಅಂತ ಹೆಚ್ಚಿಗೆ ತಿಂದು ನಮ್ಮಲ್ಲಿ ಜೀವ ಸಂಜೀವನದಲ್ಲಿ ಬಂದು ಭಾಳ ಕಷ್ಟಪಟ್ಕೊಂಡು ಬರೋರಿದ್ದಾರೆ. ಇನ್ನು ಭಾಳಷ್ಟು ಜನ ಒಳ್ಳೆಯದು ಅಂತ ಹೆಚ್ಚೆಚ್ಚಿಗೆ ತಿಂತಾ ಇರ್ತಾರೆ, ಅಗಿದೆ ತೊಗೊಳ್ತಾರೆ. ಈ ಅಗಿದೆ ಕಾಳುಗಳನ್ನು ತೊಗೊಂಡಾಗ ಅಥವಾ ತರಕಾರಿಗಳ ಜೊತೆ ಕಾಳುಗಳನ್ನು ತೊಗೊಳ್ಳದೇ ಇದ್ದಾಗ, ಅಂದರೆ ಬರೀ ಕಾಳುಗಳೇ ತಿನ್ನೋದು, ಬರೀ ಹುರುಳಿನೇ ತಿನ್ನೋದು, ಮುದ್ದೆ ಹುರುಳಿ ಸಾರು ಅಂತ ಆ ಥರ ತಿಂದಾಗ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಇಶ್ಯೂಸ್ ಬರುತ್ತೆ. ಸಹಜವಾಗಿ ಹೈ ಪ್ರೋಟೀನ್ ಡಯಟು ಕಾಳುಗಳು, ಅದು ಹುರುಳಿ ಅಷ್ಟೇ ಇರ್ಬೋದು, ಬೇರೆ ಯಾವುದಾದ್ರೂ ಇರ್ಬೋದು. ಹೈ ಪ್ರೋಟೀನ್ ಡಯಟ್, ಹೆಚ್ಚಿಗೆ ಪ್ರೋಟೀನ್ ಇರೋ ಆಹಾರಗಳನ್ನು ಅಗಿದೆ ಹೆಚ್ಚೆಚ್ಚಿಗೆ ತೊಗೊಂಡಾಗ ಏನಾಗುತ್ತೆ ಅಂದರೆ ಅದನ್ನು ಜೀರ್ಣ ಮಾಡೋದಕ್ಕೆ ಜಠರದಲ್ಲಿ ಗ್ಯಾಸ್ಟ್ರಿಕ್ ಆ್ಯಸಿಡ್ಸು ಉತ್ಪತ್ತಿ ಆಗ್ತಾ ಇರುತ್ತೆ. ಈ ಗ್ಯಾಸ್ಟ್ರಿಕ್ ಆ್ಯಸಿಡ್ಸಲ್ಲಿ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸಹ ಇರುತ್ತೆ. ಹೀಗಾಗಿ ಹೆಚ್ಚಿಗೆ ತಿಂದಾಗ, ಅಗಿದೆ ತಿಂದಾಗ ಗ್ಯಾಸ್ಟ್ರಿಕ್ ಆ್ಯಸಿಡ್ಸಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹೆಚ್ಚಿಗೆ ಆದಾಗ ಅಸಿಡಿಟಿ ಇಶ್ಯೂಸ್ ಬರ್ಬೋದು. ಜೊತೆಗೆ ಈ ಕಾಳುಗಳನ್ನು ಅಗಿದೆ ತಿಂದಾಗ ಅದು ನಿಧಾನ ಆಗುತ್ತೆ, ಸಹಜವಾಗಿ ನಿಧಾನ ಆಗುತ್ತಲ್ಲ, ಅದು ಜೀರ್ಣತೆ ನಿಧಾನ ಆಗುತ್ತೆ. ಹೀಗೆ ನಿಧಾನ ಆದಾಗ ಏನಾಗುತ್ತೆ ಅಂದರೆ ಅಲ್ಲಿ ಇನ್ನೊಂದು ಆಹಾರ ಅದ್ರ ಮೇಲೆ ಒಂದು ಕಾಫಿನೋ ಟೀನೋ ಇನ್ನೇನು ಬಿಸ್ಕೆಟೋ ಏನೋ ತೊಗೊಂಡಾಗ ಹಳೆ ಆಹಾರ ಹುರುಳಿ ಒಳ್ಳೆಯದೇ ಚೆನ್ನಾಗಿ ತಿಂದಿದ್ದೀರಿ, ಚೆನ್ನಾಗಿ ತೊಗೊಂಡ್ಬಿಟ್ಟಾಗ ಅದು ಜೀರ್ಣ ಆಗೋಕ್ಕೆ ಮುಂಚೆನೇ ಇನ್ನೊಂದು ಆಹಾರ ಸೇವನೆ ಜನಗಳಲ್ಲಿ ಅಭ್ಯಾಸ ಆಗೋಗಿದೆಯಲ್ಲ, ಪದೇ ಪದೇ ಆಹಾರ ಸೇವನೆ ಮಾಡ್ತಾ ಇರೋದು, ಅದು ಒಳ್ಳೆಯದೇ ಇರ್ಬೋದು, ಸರಿ ಇಲ್ಲದೆ ಇರ್ಬೋದು. ಹೀಗಾಗಿ ಒಳ್ಳೆಯ ಆಹಾರ ತೊಗೊಂಡಿದ್ದೀರ ಹುರುಳಿ, ಅದು ಜೀರ್ಣ ಆಗೋಕ್ಕೆ ಮುಂಚೆ ಇನ್ನೊಂದು ಆಹಾರ ತೊಗೊಂಡಾಗ ಕಾಫಿ ಟೀ ಇಂಥದ್ದು ಅಥವಾ ಬೇರೆ ಇನ್ನೇನು ನೀವು ಹಣ್ಣು ತೊಗೊಂಡ್ರೂ ಹಾಗೇನೆ ಹಳೆ ಹುಳಿ ಹೊಟ್ಟೆಯಲ್ಲಿದೆ, ಹೊಸ್ದಾಗಿ ಆಹಾರ ಅದಕ್ಕೂ ಹುಳಿ ಉತ್ಪತ್ತಿ ಆಗುತ್ತೆ. ಇವೆರಡು ಮಿಕ್ಸ್ ಆದಾಗ ಗ್ಯಾಸ್ಟ್ರಿಕ್ ಇಶ್ಯೂಸ್ ಬರುತ್ತೆ, ಅಸಿಡಿಟಿ ಇಶ್ಯೂಸ್ ಬರುತ್ತೆ. ಏನೋ ಅಪರೂಪಕ್ಕೊಂದ್ಸರಿ ಈ ಥರ ಮಾಡಿದ್ರೆ ಏನೂ ತೊಂದರೆ ಆಗದೇ ಇರ್ಬೋದು. ಬಟ್ ಪದೇ ಪದೇ ಈ ಥರ ನಮ್ಮ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಇದ್ದರೆ ಅದು ನಿರಂತರವಾಗಿ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಇಶ್ಯೂಸಿಂದ ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು. ಹೀಗಾಗಿ ಹುರುಳಿ ಭಾಳ ಒಳ್ಳೆಯದು. ಬಟ್ ಅದನ್ನು ಹಿತಮಿತವಾಗಿ ಅದನ್ನು ನೆನೆಸಿ ಅಥವಾ ಮೊಳಕೆ ಕಟ್ಟಿ ಅದ್ರ ಜೊತೆಗೆ ಸ್ವಲ್ಪ ಹಸಿ ತರಕಾರಿ ಸಲಾಡು ಅಥವಾ ಒಂದು ಪಲ್ಯಗಳು ತೊಗೊಂಡಾಗ ಅದು ಅದ್ಭುತವಾದ ರಿಸಲ್ಟ್ಸು ಕೊಡುತ್ತೆ. ನಮಸ್ಕಾರ.